15 ದಿನಗಳ ಹಿಂದೆ ಆಕಳಿಗೆ ಸೀಮಂತ ಕಾರ್ಯ, ಈಗ ಔಡಿ ಜೋಡಿ ಕರುಗಳಿಗೆ ತೊಟ್ಟಿಲು ಕಾರ್ಯ. ನಮ್ಮ ರೈತರು ಬದಲಾಗ್ತಾ ಇದ್ದಾರೆ ಕಣ್ರಿ. ಆಕಳಿಗೂ ತಮ್ಮ ಮನೆಯ ಮಕ್ಕಳಂತೆ ನೋಡುವ ಸಂಪ್ರದಾಯ ಆರಂಭವಾಗಿದೆ. ಹೀಗಾಗಿ 15 ದಿನಗಳ ಹಿಂದೆ ಆಕಳಿಗೆ ಸೀಮಂತ ಕಾರ್ಯ ಮಾಡಿಸಿದ ರೈತ ಇದೀಗ ಜನ್ಮ ನೀಡಿದ ಆಕಳ ಕರುಗಳಿಗೆ ತೊಟ್ಟಿಲ ಕಾರ್ಯ ಮಾಡುವ ಮೂಲಕ ಮತ್ತೊಮ್ಮೆ ಜನಮೆಚ್ಚುಗೆ ಪಡೆದುಕೊಂಡಿದ್ದಾರೆ. ಅಂದಹಾಗೆ ಈ ರೀತಿಯ ಅದ್ದೂರಿ ತೊಟ್ಟಿಲು ಶಾಸ್ತ್ರ ನಡೆದಿದ್ದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ರಾಮಗಿರಿ ಗ್ರಾಮದಲ್ಲಿ ಅನ್ನೋದು ವಿಶೇಷ. ಇದೇ ಗ್ರಾಮದ ರೈತ ನಾಗರಾಜ್ ಮಡಿವಾಳ್ ಇಂಥದೊಂದು ಅದ್ಭುತ ಕಾರ್ಯವನ್ನ ನೆರವೇರಿಸಿದ್ದಾರೆ. ಮನೆ ಹಾಗೂ ತೊಟ್ಟಿಲಿಗೆ ತೆಂಗಿನ ಗರಿ, ತಳಿರು ತೋರಣ, ಹೂಗಳಿಂದ ಶೃಂಗಾರ ಮಾಡಿದ್ರು. ಈ ತೊಟ್ಟಿಲು ಕಾರ್ಯಕ್ರಮಕ್ಕೆ ಮಠಾಧೀಶರಾದ ಶಿವಬಸವನ ಶ್ರೀಗಳು, ಹೂವಿನ ಶಿಗ್ಲಿ ವಿರಕ್ತ ಮಠದ ಚನ್ನವೀರ ಮಹಾಸ್ವಾಮಿಗಳು, ಗಂಜಿಗಟ್ಟಿ ಚರಮೂರ್ತೇಶ್ವರ ಮಠದ ಡಾಕ್ಟರ್ ವೈಜನಾಥ್ ಶಿವಲಿಂಗ ಮಹಾಸ್ವಾಮಿಗಳಿಂದ ನಾಮಕರಣ ಮಾಡಲಾಯಿತು. ಕರುಗಳನ್ನ ತೊಟ್ಟಿಲಲ್ಲಿ ಮಲಗಿಸಿ ಸಂಪ್ರದಾಯದಂತೆ ಸೋಬಾನ ಪದಗಳನ್ನ ಹಾಡ್ಲಾಯಿತು. ಕರುಗಳ ಕಿವಿಯಲ್ಲಿ ಶ್ರೀಗಳು ಹೆಸರು ಕೂಗುವ ಮೂಲಕ ಹೆಸರನ್ನ ಇಟ್ರು. ಒಂದಕ್ಕೆ ಶಿವ, ಮತ್ತೊಂದಕ್ಕೆ ಬಸವ ಅಂತ ನಾಮಕರಣ ಮಾಡಿದ್ರು. ಮುದ್ದಾದ ಕರುಗಳು ಥೇಟ್ ಮಕ್ಕಳಂತೆ ಮಲಗಿ ಸೋಬಾನ ಪದಗಳನ್ನ ಆನಂದಿಸಿದ್ದು ವಿಶೇಷದಲ್ಲಿ ವಿಶೇಷವಾಗಿತ್ತು. ಬಿಗ್ ಟಿವಿ ಕರ್ನಾಟಕ, ಗದಗ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.